ದೇಶದಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಚುನಾವಣೆ ಎದುರಿಸುತ್ತಿದ್ದು, ಮೋದಿ ಅವರು ಮತ್ತೊಮ್ಮೆ ದೇಶದ ಪ್ರಧಾನಿ ಆಗುವುದು ಶತಸಿದ್ಧವಾಗಿದೆ. ಆದರೆ 28 ಪಕ್ಷಗಳನ್ನು ಒಗ್ಗೂಡಿಸಿಕೊಂಡು ಚುನಾವಣೆಗೆ ಸಿದ್ಧವಾಗಿರುವ ಕಾಂಗ್ರೆಸ್ ಪ್ರಧಾನಿ ಅಭ್ಯರ್ಥಿ ಯಾರು? ನಾಯಕನಿಲ್ಲದ ಪಕ್ಷ, ಗೊತ್ತು ಗುರಿ ಇಲ್ಲದ ಗಾಳಿಪಟ ಎಂದು ಮಾಜಿ ಪ್ರಧಾನಿ ದೇವೇಗೌಡ ಲೇವಡಿ ಮಾಡಿದರು. ಮಾಲೂರು ಹೊರವಲಯದ ಆರ್ಜಿ ಕಲ್ಯಾಣ ಮಂಟಪದಲ್ಲಿ ಮೈತ್ರಿ ಪಕ್ಷಗಳಿಂದ ಕೋಲಾರ ಲೋಕಸಭಾ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಪರ ಮತಯಾಚನೆ ಮಾಡಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವ ಮತ್ತು ದೇಶದ ಭದ್ರತೆ ಗಮನಿಸಿ ಸಮಗ್ರ ನಾಯಕತ್ವದ ಸಿದ್ಧಾಂತಗಳನ್ನು ಒಪ್ಪಿ ಜೆಡಿಎಸ್ ಹೊಂದಾಣಿಕೆ ಮಾಡಿಕೊಂಡಿದೆ. ರಾಜ್ಯದ ಎಲ್ಲ 28 ಸ್ಥಾನ ಗೆಲ್ಲುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಬಲಪಡಿಸಬೇಕು ಎಂದರು. ರಾಜ್ಯದಿಂದ 28 ಸಂಸದರು ಲೋಕಸಭಾ ಪ್ರವೇಶ ಮಾಡಿದರೆ ಮೋದಿಯವರ ಕೈ ಹಿಡಿದು ಮೇಕೆದಾಟು ಯೋಜನೆ ಜಾರಿ ಮಾಡಲು ಸಾಧ್ಯವಾಗಲಿದೆ. ರಾಜ್ಯದಲ್ಲಿ ಜನರಿಗೆ ತಪ್ಪು ಸಂದೇಶ ನೀಡಿ ಮೇಕೆದಾಟು ಯೋಜನೆ ಪಾದಯಾತ್ರೆ ನಡೆಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ 11 ತಿಂಗಳಿಂದ ಯೋಜನೆ ಮರೆತು ಕೂತಿದೆ. ಬೆಂಗಳೂರಿನಲ್ಲಿ ಕುಡಿಯಲು ನೀರಿಲ್ಲ, ಕೋಲಾರದಲ್ಲಿಯೂ ಕೃಷಿ ಹಾಗೂ ಕುಡಿಯಲು ನೀರಿಲ್ಲದ ಪರಿಸ್ಥಿತಿಯನ್ನು ನಿರ್ಮಿಸಿದೆ ಎಂದರು. ಈ 3 ಸ್ಥಾನಗಳು ಜೊತೆಗೆ 25 ಭಾರತೀಯ ಜನತಾ ಪಾರ್ಟಿ ಒಟ್ಟು 28 ಸ್ಥಾನಗಳನ್ನು ಈ ರಾಜ್ಯದ ಮಹಾರಾಷ್ಟ್ರ 28 ಸ್ಥಾನಗಳನ್ನು ನಾವು ಗೆದ್ದು ಮೋದಿಯವರಿಗೆ 4 ಸ್ಥಾನಗಳನ್ನು ಅವರೇನು ನಾವು ಈ ಸಾರಿ ಈ ರಾಷ್ಟ್ರದಲ್ಲಿ ಪೂರ್ಣವಾಗಿವೆ 4 ಸ್ಥಾನಗಳನ್ನು ನಾವು ಗುರಿ ಮುಟ್ಟಬೇಕು ಹೇಳಿದ್ದಾರೋ ಆ ಗುರಿ ಮುಟ್ಟಲಿಕ್ಕೆ ಕರ್ನಾಟಕದ 28 ಸ್ಥಾನಗಳನ್ನು ನಾವು ಗೆಲ್ಲಿಸಿ ಅವರಿಗೆ ನಮ್ಮ ಕರ್ನಾಟಕ ಭಾರತಕ್ಕೆ ಅವರ ಶಕ್ತಿಯನ್ನು ಕಳೆದುಕೊಳ್ಳ ಏನು ಪರಿವರ್ತನೆ ಮಾಡಬೇಕು ನಮ್ಮ ಮಾನವೀಯತೆಗಳು ಸರ್ಕಾರದಲ್ಲಿ ಯಾರು ಅವರಾಗಲಿ ಅವರ ಪಾಲ್ಗೊಂಡು ಲೋಕಸಭಾ ಇಲ್ಲಿ ಅವರು ಮಾತನಾಡಲಿಕ್ಕೆ ಸಂಸದ ಎಸ್ ಮುನಿಸ್ವಾಮಿ ಕೈ ಹಿಡಿದು ಸಂಸದರು ಇನ್ನೂ ಅಧಿಕಾರದಲ್ಲಿದ್ದಾರೆ. ರಾಜಕಾರಣದಲ್ಲಿ ಯಾರೂ ಮಾಜಿಗಳಲ್ಲ. ತ್ಯಾಗಮಯಿಯಾಗಿರುವ ಮುನಿಸ್ವಾಮಿಗೆ ಮುಂದೆ ಉಜ್ವಲ ಭವಿಷ್ಯವಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ, ಸಂಸದ ಎಸ್ ಮುನಿಸ್ವಾಮಿ, ಮಾಜಿ ಸಚಿವ ಅರವಿಂದ ಲಿಂಬಾವಳಿ, ಶಾಸಕ ಸಮೃದ್ಧಿ ಮಂಜುನಾಥ್, ವೈ.ಎ. ನಾರಾಯಣಸ್ವಾಮಿ, ಮಾಜಿ ಶಾಸಕ ಕೆ.ಎಸ್. ಮಂಜುನಾಥ್ ಗೌಡ, ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್, ಮಾಜಿ ಸಚಿವೆ ಲೀಲಾವತಿ ಆರ್, ಪ್ರಸಾದ್, ಎಂಎಸ್ಡಿ ಏಂಚರ ಗೋವಿಂದರಾಜು, ತೂಪಲ್ಲಿ ಚೌಡರೆಡ್ಡಿ, ಶಾಸಕ ವೆಂಕಟಶಿವಾರೆಡ್ಡಿ, ಒಕ್ಕಲೇರಿ ರಾಮು, ತಾಲೂಕು ಬಿಜೆಪಿ ಅಧ್ಯಕ್ಷ ಬಿಬಿ ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ಎಂಪಿ ಪ್ರಕಾಶ್, ಸಿಟಿವಿ ನ್ಯೂಸ್, ಮಾಲೂರು.